ಲಾವಣ್ಯವಾತ್ಮಗುಣವದರಿಂದೆ ಲೋಕಜನ ದೇವನನು ಕಮನೀಯ ವಿಗ್ರಹಗಳಲ್ಲಿ ಭಾವಿಸುತ್ತ ತಮ್ಮಿಷ್ಟ ಭೋಗಗಳನ್ನರ್ಪಿಸುವ ಸೇವೆಯಿಂ ನಲಿಯುವರು ಮಂಕುತಿಮ್ಮ. ನಮಗೆಲ್ರಿಗೂ ಗೊತ್ತಿದೆ, ಈ ದೇವರ ಪ್ರಸಾದ ಅಂದರೆ ಅದು ನೈವೇದ್ಯ, ದೇವರಿಗೆ ನೈವೇದ್ಯ ಮಾಡಿ ತದನಂತರ ನಾವು ಪ್ರಸಾದವನ್ನು ಸ್ವೀಕರಿಸ್ತೀವಿ. ಇದು ಒಂಥರ ಈ ಆತ್ಮದ ಒಂದು ಭಾವ ಎಷ್ಟು ಸುಂದರವಾಗಿದೆ ಅಂದರೆ, ಒಂದು ಸುಂದರ ಭಾವದಿಂದ ಏನು ಮಾಡ್ತಾನೆ ಅಂದರೆ ಮನುಷ್ಯ ತನಗೆ ಇಷ್ಟ ಆಗಿರೋ ತಿಂಡಿಗಳನ್ನು ದೇವರಿಗೆ ಅಂತ ನೈವೇದ್ಯ ಇಡ್ತಾನೆ. ದೇವರ ನೈವೇದ್ಯ ಸ್ವೀಕರಿಸಿದ ನಂತರ ಅಂದರೆ ದೇವರಿಗೆ ನೈವೇದ್ಯ ಇಡ್ತಾನೆ, ದೇವರು ತೆಗೆದುಕೊಂಡ ಅಂತ ಭಾವಿಸ್ತಾ ತದನಂತರ ಅದನ್ನು ಒಂದು ಪೂಜ್ಯ ಭಾವದಿಂದ, ಒಂದು ಸುಂದರ ಭಾವದಿಂದ ತಾನು ಅದನ್ನು ಸ್ವೀಕರಿಸ್ತಾನೆ. ಅಷ್ಟಲ್ಲದೆ ದೇವರಿಗೆ ನೈವೇದ್ಯ ಇಡಬೇಕಾದ್ರೆ ಹೇಗಿಡೋದು, ಅದಕ್ಕೊಂದು ಒಳ್ಳೆ ಸುಂದರವಾದ ವಿಗ್ರಹವನ್ನು ಮಾಡಿ, ನೋಡಿದ ತಕ್ಷಣ ದೇವರೇ ಹಬ್ಬ ಅಂತಂದು ಅಷ್ಟು ಸುಂದರವಾದ ವಿಗ್ರಹವನ್ನು ಮಾಡಿ ಅಲ್ಲಿ ಆ ಒಂದು ಮೂರ್ತಿಯಿಂದ ನಮಗೆ ದೇವರ ಎಲ್ಲ ಒಳ್ಳೆಯ ಗುಣಗಳು ನಮಗೆ ಬರಬೇಕು. ಅಷ್ಟು ಚೆನ್ನಾಗಿ ಅದನ್ನು ಅಲಂಕಾರ ಮಾಡಿ ಕೊನೆಗೆ ಪೂಜೆ ಮಾಡಿ ನೈವೇದ್ಯ ಮಾಡ್ತಾರೆ. ಇದು ಒಂಥರ ಸುಂದರದ ಭಾವ. ಈ ರೀತಿ ಮಾಡಿ ನಲಿತಾನೆ ಅಂತ ಇಲ್ಲಿ ಹೇಳ್ತಾರೆ. ಒಂಥರ ಅದ್ಭುತವಾದ ಒಂದು ಸನ್ನಿವೇಶ ಇಲ್ಲಿ ಹೇಳ್ತಾರೆ. ಈ ರೀತಿಯ ಅನುಭವದಲ್ಲಿ ಆ ಸಿಗುವ ಆನಂದದಿಂದ ನಮ್ಮ ಆತ್ಮಗಳು ನಲಿಯುತ್ತವೆ ಅಂತ ಇಲ್ಲಿ ಹೇಳ್ತಾರೆ ಅಷ್ಟೇ. ನಮಸ್ಕಾರಗಳು.